ದಿನ ಇದೇ ಹೊತ್ತಲ್ಲಿ ಆದಂತ ದೊಡ್ಡ ಅನಾಹುತ. ಬೆಂಗಳೂರು, ಕಾರವಾರ, ರಾಯಚೂರಲ್ಲಿ ಮಾಕ್ ಡ್ರಿಲ್. ಬೆಂಗಳೂರಿನಲ್ಲಿ 33 ಪೈಕಿ 30 ಸೈರನ್ ಕಾರ್ಯಾಚರಣೆ ನಡೆಯುತ್ತೆ. ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿದೆ ಸೈರನ್. ನಾಳೆ ಮಾಕ್ ಡ್ರಿಲ್ ವೇಳೆ ಈ ಸೈರನ್ ಮೊಳಗಲಿದೆ. ಸೈರನ್ ಮೂಲಕ ಜನರಿಗೆ ಸಂದೇಶ ನೀಡಲಾಗುತ್ತೆ. ಅಗ್ನಿಶಾಮಕ ಕಚೇರಿಯಲ್ಲೂ ಸೈರನ್ ಅಳವಡಿಕೆ ಆಗಿದೆ. ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ 3 ಕಡೆ ಕರ್ನಾಟಕದ 3 ಸ್ಥಳದಲ್ಲಿ ಯುದ್ಧ ತಾಲೀಮು ನಡೆಯುತ್ತೆ. ಕಾರವಾರ, ರಾಯಚೂರು ಮತ್ತು ಬೆಂಗಳೂರಿನಲ್ಲಿ ಮಾಕ್ ಡ್ರಿಲ್ ನಡೆಸಲಾಗುತ್ತೆ. ಬೆಂಗಳೂರಿನಲ್ಲೇ 33 ಕಡೆ ಮಾಕ್ ಡ್ರಿಲ್ ನಡೆಯುತ್ತೆ. ಅದರಲ್ಲಿ 30 ಕಡೆ ಸೈರನ್ ಕಾರ್ಯಾಚರಣೆ ಇದೆ. ಅಂತಂತ ಸಿಚುವೇಶನ್ಗಳಲ್ಲಿ ಈ ಸೈರನ್ಗಳನ್ನ ಮೊಳಗಿಸಲಾಗುತ್ತೆ. ಪಹಲ್ಗಾಮ್ ಉಗ್ರರ ದಾಳಿಯ ನಂತರ ಈ ರೀತಿಯಾದಂಥ ಸಿಚುಯೇಷನ್ಗಳು ಉಂಟಾದರೆ ಇಡೀ ದೇಶಾದ್ಯಂತ ಯಾವ ರೀತಿ ಜನರಲ್ ಪಬ್ಲಿಕ್ ಒಂದು ರಿಯಾಕ್ಟನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮಾಕ್ ಡ್ರಿಲ್ಲನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆ ಮತ್ತು ಗೃಹ ಇಲಾಖೆಯ ಒಂದು ಸೂಚನೆಯ ಮೇರೆಗೆ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಒಂದು ಮಾಕ್ ಡ್ರಿಲ್ಲನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಒಂದು 244 ಜಿಲ್ಲೆಗಳಲ್ಲಿ ಒಂದು ರೀತಿ ಒಂದು ಸ್ಥಳಗಳನ್ನು ಗುರುತಿಸಿ ಅಲ್ಲಿ ಮಾಕ್ ಡ್ರಿಲ್ಲನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಒಂದು ರೀತಿ ಸೈರನ್ನ ಹಾಕುವ ಮೂಲಕ ಜನರನ್ನು ಎಚ್ಚೆತ್ತರಿಕೆ ಅವ್ರನ್ನ ಎಚ್ಚರಿಸುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಾವೀಗೇನು ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಸೈರನ್ ಅಂದರೆ ಈ ರೀತಿಯಾದಂಥ ಸೈರನ್ಗಳು ಅಂದರೆ ಅಗ್ನಿಶಾಮಕ ಠಾಣೆಗಳ ಮೇಲ್ಭಾಗದಲ್ಲಿ, ಪೊಲೀಸ್ ಠಾಣೆಯ ಮೇಲ್ಭಾಗದಲ್ಲಿ ಈ ರೀತಿಯಾದಂಥ ಸೈರನ್ಗಳಿರ್ತದೆ. ನಾವೀಗ ನೋಡ್ತಾ ಇರುವಂಥದ್ದು ಬೆಂಗಳೂರಿನ ಅಂದರೆ ಅಗ್ನಿಶಾಮಕ ಇಲಾಖೆಯ DG ಕಚೇರಿಯಲ್ಲಿರುವಂಥ ಸೈರನ್ನ ನೋಡ್ತೀವಿ. ಅಂದರೆ ಈ ಸೈರನ್ನು ಒಮ್ಮೆ ಆನ್ ಆದರೆ ಇಡೀ ಸುತ್ತ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಸೈರನ್ ಕೇಳುತ್ತೆ. ಅಂದರೆ ಈ ಸೈರನ್ನ ಒಂದು ಶಬ್ದ ಕೇಳಿದ ಸಂದರ್ಭದಲ್ಲಿ ಜನರು ಯಾವ ರೀತಿ ಎಚ್ಚೆತ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಸಂದೇಶಗಳನ್ನು ಈಗಾಗಲೇ ಅಧಿಕಾರಿಗಳು ಕೊಟ್ಟಿರುವಂಥದ್ದು. 3 ಬಾರಿ ಸೈರನ್ ಆಗುತ್ತೆ. ಮೊದಲ ಬಾರಿ ಸೈರನ್ ಆದರೆ ಅಂದರೆ ಜನರಿಗೆ ಅಲರ್ಟ್ ಅನ್ನುವಂಥದ್ದು, ಅಂದರೆ ನೀವು ಅಂದರೆ ಏನೇ ಕೆಲಸ ಮಾಡ್ತಿದ್ರು ಕೂಡ ಅಲರ್ಟ್ ಆಗಿ ಅನ್ನುವಂಥದ್ದು. 2ನೇ ಸೈರನ್ ಆದರೆ ಎಲ್ಲ ಒಂದು ಕಡೆ ಏನೋ ಅನಾಹುತಗಳು ನಡೀತಾ ಇದೆ ಅನ್ನುವಂಥದ್ದು. 3ನೇದು ಬಾರಿ ಸೈರನ್ ಆಗಿದ್ದೆ ಅದರಲ್ಲಿ ನೀವು ಅಂದರೆ ಯಾವುದೇ ರೀತಿಯಾದಂಥ ಅಪಾಯಗಳ ಪರಿಸ್ಥಿತಿಯಲ್ಲಿ ಹೇಗೆ ನೀವು ತಪ್ಪಿಸ್ಕೊಳ್ಬೇಕು ಅಥವಾ ಅದರಿಂದ ಬಚಾವಾಗಬೇಕು ನಿಟ್ಟಿನಲ್ಲಿ ಒಂದು ರೀತಿ ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಈ ಸೈರನ್ ಮೂಲಕ ಸಂದೇಶವನ್ನು ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ಇದೇ ರೀತಿಯ ಸೈರನ್ಗಳು ಬೆಂಗಳೂರಿನಲ್ಲಿ ಒಟ್ಟು 33 ಸೈರನ್ಗಳಿದೆ ಅಂತೇಳಿ DG ಆಗಿರುವಂಥ PK ಠಾಕೂರ್ ಅವರು ಹೇಳ್ತಾ ಇರುವಂಥದ್ದು. ಅಂದರೆ 3 ಕಡೆ ಕೆಲಸ ಮಾಡ್ತಾ ಇಲ್ಲ, ಅದನ್ನು ರಿಪೇರಿ ಮಾಡುವಂಥ ಕೆಲಸಗಳು ಕೂಡ ಆಗುತ್ತೆ. ಇನ್ನು ಉಳಿದಂತೆ 30 ಕಡೆ ಈ ಸೈರನ್ಗಳು ಆನ್ ಆಗಿದೆ. ಆದ ಸಂದರ್ಭದಲ್ಲಿ ಜನರು ಅಂದರೆ ಏನು ಎಚ್ಚೆತ್ಕೊಳ್ಬೇಕು, ಅಂದರೆ ಆ ಸಂದರ್ಭದಲ್ಲಿ ಏನೋ ಅನಾಹುತ ಆಗ್ತಾ ಇದೆ. ಇಂಥ ಸಂದರ್ಭದಿಂದ ನಾವು ನಮ್ಮ ಜೀವವನ್ನು ಕಾಪಾಡ್ಕೊಳ್ಬೇಕು, ನಮ್ಮ ಆಸ್ತಿಪಾಸ್ತಿಗಳನ್ನ ಕಾಪಾಡ್ಕೊಳ್ಬೇಕು, ನಮ್ಮ ಮಕ್ಕಳು ಮರಿ ಅಥವಾ ಮನೆಯಲ್ಲಿರುವಂಥ ವೃದ್ಧರನ್ನ ಅವರ ಜೀವವನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಒಂದು ರೀತಿ ಅಲರ್ಟ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಂದೇಶಗಳು ಕೂಡ ಹೋಗುತ್ತೆ. ಅಂದರೆ ಅದೇ ರೀತಿ ನಾಳೆಯಿಂದ ಒಟ್ಟು 7 ದಿನಗಳ ಕಾಲ ರಾಜ್ಯದ 3 ಕಡೆ ಬೆಂಗಳೂರು, ರಾಯಚೂರು, ಕಾರವಾರ ಸೇರಿದಂತೆ 3 ಜಿಲ್ಲೆಗಳಲ್ಲಿ ಈ ರೀತಿಯಾದಂಥ ಒಂದು ಮಾಕ್ ಡ್ರಿಲ್ ನಡೀತದೆ. ಈ ಮಾಕ್ ಡ್ರಿಲ್ ಸಂದರ್ಭದಲ್ಲಿ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಗಳು ಸಾರ್ವಜನಿಕರಿಗೆ ಸಿಗುತ್ತೆ. ಅದು ಮಾಧ್ಯಮಗಳ ಮೂಲಕ ಜನರಿಗೆ ಅವೇರ್ನೆಸ್ ಮೂಡಿಸಲಿಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳು ಮಾಡ್ಕೊಳ್ತಾ ಇರುವಂಥದ್ದು. ಈಗ ಒಂದಷ್ಟು ಮೀಟಿಂಗ್ ನಡೀತದೆ. ಅಂತಿಮ ತಯಾರಿಗಳು ಅಂದರೆ ಎಲ್ಲೆಲ್ಲಿ ಯಾವ ದಿನ, ಯಾಕಂದರೆ 7 ದಿನ ಮಾಕ್ ಡ್ರಿಲ್ ನಡೆಯೋದ್ರಿಂದ ಯಾವತ್ತು ಯಾವ ಸ್ಥಳದಲ್ಲಿ ಮಾಕ್ ಡ್ರಿಲ್ ನಡೀತದೆ ಅನ್ನುವಂಥದ್ದನ್ನ ಮಾಹಿತಿಗಳನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಡುವ ಮೂಲಕ ಜನರಿಗೆ ಒಂದು ಸಂದೇಶವನ್ನು ನೀಡುವ ಮೂಲಕ ಸೈರನ್ಗಳು ಯಾವ ಸಂದರ್ಭದಲ್ಲಿ ಆಗುತ್ತೆ, ಯಾವ ಸೈರನ್ಗೆ ಅಂದರೆ ಮೊದಲನೇ ಸೈರನ್ಗೆ ಏನು ಸಂದೇಶ, 2ನೇ ಸೈರನ್ಗೆ ಏನು ಸಂದೇಶ, 3ನೇ ಸೈರನ್ ಆದ ಸಂದರ್ಭದಲ್ಲಿ ಏನು ಸಂದೇಶ, ಆ ಸಂದರ್ಭದಲ್ಲಿ ಜನರು ಹೇಗೆ ರಿಯಾಕ್ಟ್ ಮಾಡಬೇಕು, ಅದರಲ್ಲಿ ಯಾರು ಭಾಗಿಯಾಗ್ತಾರೆ, ಈ ರೀತಿಯಾದಂಥ ಒಂದಷ್ಟು ಮಾಹಿತಿಗಳನ್ನ ಕೊಡಲಿಕ್ಕೆ ರಾಜ್ಯ ಪೊಲೀಸ್ ಇಲಾಖೆ, ಅದರಲ್ಲಿ ವಿಶೇಷವಾಗಿ ಗೃಹ ಇಲಾಖೆ ಅಂದರೆ ಸಿವಿಲ್ ಡಿಫೆನ್ಸ್ ಆಗಲಿ ಮತ್ತು ಗೃಹ ರಕ್ಷಕ ದಳ ಮತ್ತು ಅಂದರೆ ಫೈರ್ ಡಿಪಾರ್ಟ್ಮೆಂಟ್ನವರಲ್ಲದೆ ಅಂದರೆ ಡಾಕ್ಟರ್ಗಳು, ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಈ ಮಾಕ್ ಡ್ರಿಲ್ಲನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು. ಕ್ಯಾಮರಾಮನ್ ಸಂತೋಷ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.